ಹಾಯ್ ಫ್ರೆಂಡ್ಸ್, ವಾಟ್ಸಪ್ಪಲ್ಲಿ ಯಾರಿಗಾದರೂ ಫೋಟೋವನ್ನು ನೀವು ಕಳಿಸೋವಾಗ ಅಲ್ಲಿ ಕೆಳಗಡೆ ರೀಸ್ಟೈಲ್ ವಿತ್ ಎ ಐ ಅಂತ ಬರುತ್ತೆ. ರೀಸ್ಟೈಲ್ ವಿತ್ ಎ ಐ ಯಾಕೆ ಇರುತ್ತೆ ಮತ್ತು ಅದನ್ನು ಯಾವ ರೀತಿಯಾಗಿ ಬಳಸೋದು ಅದನ್ನೆಲ್ಲ ಕೂಡ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ನೀವು ನೋಡ್ತಾ ಇರೋದು ಬದ್ರಿನಾಯಕ್ ಯೂಟ್ಯೂಬ್ ಚಾನಲ್. ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ನೆಕ್ಸ್ಟ್ ಅಪ್ಲೋಡ್ ಮಾಡುವ ಎಲ್ಲ ವೀಡಿಯೋಗಳು ಕೂಡ ನಿಮಗೆ ಬರುತ್ತೆ, ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ. ಆಯಿತಾ ಫ್ರೆಂಡ್ಸ್, ವಾಟ್ಸಪ್ಪಲ್ಲಿ ರೀಸ್ಟೈಲ್ ವಿತ್ ಎ ಐಯಿಂದ ನೀವು ಎಲ್ಲವನ್ನು ಕೂಡ ನಿಮ್ಮ ಫೋಟೋವನ್ನು, ಯಾವ ಫೋಟೋವನ್ನು ನೀವು ಕಳಿಸ್ತಾ ಇದ್ದೀರಾ ಆ ಫೋಟೋವನ್ನು ಅಲ್ಲೇ ಎಡಿಟಿಂಗ್ ಮಾಡಿ, ವೆರೈಟಿಯಾಗಿ ಎಡಿಟಿಂಗ್ ಮಾಡಿ ನೀವು ಅವರಿಗೆ ಕಳಿಸ್ಬೋದು. ಆಯಿತಾ, ಈಗ ಯಾವ ರೀತಿಯಾಗಿ ಎಡಿಟಿಂಗ್ ಮಾಡೋದು ಬಳಸೋದು ಅಂತಂದರೆ, ಈಗ ಮೊದಲು ವಾಟ್ಸಪ್ಪನ್ನು ಓಪನ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಈಗ ನಾನು ವಾಟ್ಸಪ್ಪಲ್ಲಿ ಫೋಟೋ ಕಳಿಸೋದಕ್ಕೆ ಫೋಟೋವನ್ನು ಸೆಲೆಕ್ಟ್ ಮಾಡ್ಕೊಳ್ತೀನಿ. ರೈಟ್ ಸೈಡಲ್ಲಿ ಕೆಳಗಡೆ ಕ್ಯಾಮ್ರಾ ಸಿಂಬಲ್ ಮೇಲ್ಗಡೆ ಕ್ಲಿಕ್ ಮಾಡ್ತೀನಿ. ಆವಾಗ ಫೋಟೋಸ್ ಓಪನ್ ಆಗುತ್ತಲ್ವ. ಈಗ ಕೆಳಗಡೆ ಬರ್ತಾ ಇದೆ ಯಾವ ಫೋಟೋವನ್ನು ಕಳಿಸೋದು. ಇಲ್ಲಿ ಹೂವಿನ ಫೋಟೋ ಇದೆ, ಅದ್ರ ಮೇಲ್ಗಡೆ ಕ್ಲಿಕ್ ಮಾಡ್ತೀನಿ. ಹಾಗೆ ಇಲ್ಲಿ ಆ್ಯಡ್ ಅ ಕ್ಯಾಪ್ಷನ್ ಪಕ್ಕದಲ್ಲಿ ಪೆನ್ಸಿಲ್ ಸಿಂಬಲ್ ಇದೆ ಲೆಫ್ಟ್ ಸೈಡಲ್ಲಿ ಕೆಳಗಡೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಅದ್ರ ಮೇಲ್ಗಡೆ ಕ್ಲಿಕ್ ಮಾಡಿದಾಗ ಇಲ್ಲಿ ಹೂ ಚಿತ್ರ ಬಂದಿದೆ, ಫೋಟೋ ಬಂದಿದೆ. ಹಾಗೆ ಕೆಳಗಡೆ ನೋಡಿ ರೀಸ್ಟೈಲ್ ವಿತ್ ಎ ಅಂತ ಇದೆ, ಅದ್ರ ಮೇಲ್ಗಡೆ ಕ್ಲಿಕ್ ಮಾಡಿ. ಅದ್ರ ಮೇಲ್ಗಡೆ ಕ್ಲಿಕ್ ಮಾಡಿದಾಗ ನಿಮಗೆ ಇಲ್ಲಿ ಸುಮಾರು ಆಪ್ಷನ್ಸ್ಗಳು ಬರ್ತವೆ. ಫಿಲ್ಟರ್, ಸ್ಟೈಲ್, ಎಡಿಟ್ ಅಂತ ಕೆಳಗಡೆ 3 ಆಪ್ಷನ್ ಇದೆ. ಅಲ್ಲಿ ಫಿಲ್ಟರ್ ಮೇಲ್ಗಡೆ ಕ್ಲಿಕ್ ಮಾಡಿದಾಗ ಈ ರೀತಿ ನೋಡಿ, ಬ್ಲ್ಯಾಕ್ ಆ್ಯಂಡ್ ವೈಟ್ ಬೇಕಂದರೆ ಬ್ಲ್ಯಾಕ್ ಆ್ಯಂಡ್ ವೈಟ್ ಮಾಡ್ಕೊಳ್ಬೋದು. ಹಾಗೆ ನಿಮಗೆ ಯಾವ ರೀತಿ ಬೇಕು, ಯಾವ್ದು ಚೆನ್ನಾಗಿ ಕಾಣಿಸ್ತದೆ ಆ ರೀತಿ ಮಾಡ್ಕೊಳ್ಬೋದು. ಈಗ ನಾನು ನಾನ್ ಮೇಲ್ಗಡೆ ಕ್ಲಿಕ್ ಮಾಡ್ತೀನಿ, ಒರಿಜಿನಲ್ ಆಗಿ ಇರಲಿ ಅಂತ. ಈಗ ಸ್ಟೈಲ್ ಮೇಲ್ಗಡೆ ಕ್ಲಿಕ್ ಮಾಡ್ತೀನಿ. ಸ್ಟೈಲ್ ಮೇಲ್ಗಡೆ ಕ್ಲಿಕ್ ಮಾಡಿದಾಗ ಇಲ್ಲಿ ಫೀಚರ್ಡ್, ಹಾಗೆ ಸ್ಟೈಲ್, ಮೂಡ್ಸ್, ಲೈಟಿಂಗ್, ಹಾಗೆ ಕಲರ್ಸ್ ಎಲ್ಲ ಕೂಡ ಇದೆ ಅಲ್ವಾ. ಇಲ್ಲಿ ಸ್ಟೈಲ್ ಮೇಲ್ಗಡೆ ಕ್ಲಿಕ್ ಮಾಡ್ತೀನಿ. ಸ್ಟೈಲ್ ಮೇಲ್ಗಡೆ ಕ್ಲಿಕ್ ಮಾಡಿದಾಗ ನೋಡಿ ಇಲ್ಲಿ ಲೋಡ್ ಆಗ್ತಾ ಇದೆ. ಯಾವ್ಯಾವ ರೀತಿಯಾಗಿ ಸ್ಟೈಲನ್ನು ಮಾಡ್ಬೋದು ಅನ್ನೋದು ಇಲ್ಲಿ ಬರ್ತಾ ಇದೆ ನೋಡಿ. ಇಲ್ಲಿ ಈ ರೀತಿಯಾಗಿ ಇವೆಲ್ಲ ಕೂಡ ಸ್ಟೈಲ್. ಆಯಿತಾ, ಸ್ಟೈಲ್ಸ್. ಆಯಿತಾ, ಈಗ ಇಲ್ಲಿ ಮೂಡ್ಸ್, ಅದ್ರ ಮೇಲ್ಗಡೆ ಕ್ಲಿಕ್ ಮಾಡಿದಾಗ 3 ಆಪ್ಷನ್ ಇದೆ. 3 ರೀತಿಯಾಗಿ ನೀವು ಚೇಂಜಸನ್ನು ಮಾಡ್ಕೊಳ್ಬೋದು. ಆಮೇಲೆ ಇಲ್ಲಿ ಸ್ವಲ್ಪ ಲೋಡ್ ಆಗ್ತಾಯಿದೆ, ಲೋಡ್ ಆಗಲಿ ಅಂತಂದರೆ ಯಾವ್ಯಾವ ರೀತಿ ಅನ್ನೋದು ಕೂಡ ಬರುತ್ತೆ. ಇಲ್ಲಾಂತಂದರೆ ನೀವು ಈಗ ನೆಟ್ವರ್ಕ್ ಪ್ರಾಬ್ಲಮಿಂದ ಲೋಡ್ ಆಗ್ತಾಯಿಲ್ಲ, ನೀವು ಕ್ಲಿಕ್ ಮಾಡಿ ಓಪನ್ ಮಾಡಿ ನೋಡ್ಕೊಳ್ಳಿ. ಆಯಿತಾ, ಈಗ ಬಂತು ನೋಡಿ ಯಾವ್ಯಾವ ರೀತಿ ಅಂತ. ಈಗ ಇಲ್ಲಿ ಈ ರೀತಿಯಾಗಿ ನೀವು ಮಾಡ್ಬೋದು. ಈಗ ಫಸ್ಟ್ ಆಪ್ಷನಲ್ಲಿ ಮಿಡ್ಲಲ್ಲಿರೋದನ್ನು ಕಿಡ್ತೀನಿ, ಬೇಡ ಫಸ್ಟಲ್ಲಿರೋದನ್ನು ಕಿಡ್ತೀನಿ. ಈಗ ನೋಡಿ ಲೋಡ್ ಆಗ್ತಾಯಿದೆ. ಅಲ್ಲಿ ಫೋಟೋದ ಮೇಲ್ಗಡೆ 18%, 24%, 30%, 36%, ಇದು 100% ಆಗಬೇಕು. ಆವಾಗ ನಿಮ್ಮ ಫೋಟೋ ಏನಿತ್ತು ಮೊದಲು ಅದು ಚೇಂಜ್ ಆಗಿ ಬೇರೆ ಫೋಟೋ ಬರುತ್ತೆ. ಈಗ ನೋಡಿ 90% ಆಗಿದೆ, ಈಗ ಫೋಟೋ ಕೂಡ ಚೇಂಜ್ ಆಗಿದೆ ನೋಡಿ. ಅದಂದರೆ ಆ ಎಫೆಕ್ಟ್ಗಳಿಗೆ ಸಂಬಂಧಿಸಿದಂತೆ ಆ ರೀತಿಯಾಗಿ ಬರುತ್ತೆ. ಆಯಿತಾ, ಈಗ ನಿಮಗೆ ನೀವು ಎಡಿಟ್ ಮಾಡಿರುವಂಥ ಸ್ಟೈಲ್, ಮೂಡ್ಸ್ ನಿಮಗೆ ಇಷ್ಟ ಆಗಿಲ್ಲ ಅಂತಂದರೆ ಅನುಡು ಕೂಡ ಮಾಡ್ಕೊಳ್ಬೋದು. ಇಲ್ಲಿ ಲೆಫ್ಟ್ ಸೈಡಲ್ಲಿ ಇದೆ ನೋಡಿ, ಅನುಡು ಸಿಂಬಲ್ ಇದೆ, ಅದ್ರ ಮೇಲ್ಗಡೆ ಕ್ಲಿಕ್ ಮಾಡಿದಾಗ ಅನುಡು ಆಗುತ್ತೆ. ಈಗ ನೋಡಿ ಹಳೆ ಫೋಟೋ ಏನಿದೆ ಅದೇ ಬಂದಿದೆ. ಆಯಿತಾ, ಈಗ ಲೈಟಿಂಗ್ ಮೇಲ್ಗಡೆ ಕ್ಲಿಕ್ ಮಾಡಿದಾಗ ಯಾವ್ಯಾವ್ದು ಬರುತ್ತೆ ನೋಡೋಣ. ಡಾರ್ಕ್, ಸ್ಮೂತು, ಬ್ರೈಟು ಅವೆಲ್ಲ ಕೂಡ ಬಂದಿದೆ. ಈಗ ಲೋಡ್ ಆಗ್ತಾಯಿದೆ, ಬರುತ್ತೆ. ಆಯಿತಾ, ನೀವು ನೋಡ್ಕೊಳ್ಳಿ. ನಾನು ಈಗ ಕಲರ್ಸ್ ಕ್ಲಿಕ್ ಮಾಡ್ತೀನಿ. ಕಲರ್ಸ್ ಕ್ಲಿಕ್ ಮಾಡಿದಾಗೂ ಕಲರ್ಸ್ ಕೂಡ ಬರುತ್ತೆ. ಆಯಿತಾ, ಅದಾದಮೇಲೆ ಈಗ ಎಡಿಟ್ ಮೇಲ್ಗಡೆ ಕೆಳಗಡೆ ಎಡಿಟ್ ಇದೆ, ಅದ್ರ ಮೇಲ್ಗಡೆ ಕ್ಲಿಕ್ ಮಾಡ್ತೀನಿ. ಇಲ್ಲಿ ಡಿಸ್ಕ್ರೈಬ್ ಅಂತ ಇದೆ, ಅದ್ರ ಮೇಲ್ಗಡೆ ಕ್ಲಿಕ್ ಮಾಡಿದಾಗ ನೀವು ಯಾವ ರೀತಿಯಾಗಿ ಚೇಂಜಸ್ ಮಾಡ್ಕೊಳ್ಬೋದು ಅನ್ನೋದನ್ನು ಇಲ್ಲಿ ಬರೀಬೇಕು. ಈಗ ನಾನು ಆ್ಯಡ್ ಏನು ಬರೀಲಿ, ಆ್ಯಡ್ ಅದರ್ಸ್ ಫ್ಲವರ್ಸ್ ಅಂತ ಬರೀತೀನಿ. ಯಾವುದಾದ್ರೂ ಫ್ಲವರ್ಸನ್ನು ಅವರು ಆ್ಯಡ್ ಮಾಡಿ ಕೊಡ್ತಾರೆ ನೋಡಿ. ಆ್ಯಡ್ ಅದರ್ 1 ಫ್ಲವರ್. THER1ONE ಫ್ಲವರ್ FLO. ಅದು ವಾಯ್ಸು ಕರೆಕ್ಟಾಗಿ ಕೇಳಿಸ್ಕೊಂಡಿಲ್ಲ ಮೊಬೈಲು, ಸೊ ಬರೆದುಬಿಟ್ಟೆ. ಈಗ ಅದನ್ನು ಕಳಿಸ್ತೀನಿ. ಆಯಿತಾ, ಈಗ ನೋಡಿ ಪರ್ಸೆಂಟೇಜ್ ಕಾಣಿಸ್ತಾ ಇದೆ, 36% ಆಗಿದೆ, 42, 60. ಈಗ ನೋಡಿ ಅಲ್ಲಿ 2 ಹೂವಿತ್ತು, ಈಗ ಅದಕ್ಕೆ ಇನ್ನೊಂದು ಹೂವನ್ನು ಸೇರಿಸಿ ಕೊಟ್ಟಿದೆ AI. ಆಯಿತಾ, ಈ ರೀತಿಯಾಗಿ ಎಲ್ಲ ಕೂಡ ಎಡಿಟನ್ನು ಮಾಡ್ಕೊಳ್ಬೋದು. ಬ್ಯಾಕ್ಗ್ರೌಂಡ್ ಇಲ್ಲಿ ಕೂಡ ಡಿಸ್ಕ್ರೈಬ್ ಚೇಂಜ್ ಟು ಬ್ಯಾಕ್ಗ್ರೌಂಡ್ ಅಂತಿದೆ. ಏನು ಚೇಂಜ್ ಆಗಬೇಕು ಅದನ್ನು ನೀವು ಇಲ್ಲಿ ಬರೀಬೇಕು. ಆಯಿತಾ, ನಾನೀಗ ಇದನ್ನು ಮಾಡಲ್ಲ. ಹಾಗೆ ಎಡಿಟ್, ಈಗ ಬ್ಯಾಕ್ ಹೋಗೋಣ. ಈಗ ಅನಿಮೇಟ್ ಮೇಲ್ಗಡೆ ಕ್ಲಿಕ್ ಮಾಡಿದರೆ ವಿಡಿಯೋ ಅನಿಮೇಟ್ ಆಗಿ ಬರುತ್ತೆ. ಈಗ 24% ಆಗಿದೆ ನೋಡಿ. ಅನಿಮೇಟ್ ಆಗುತ್ತಾ ಇಲ್ವಾ ಅಂತ ನೋಡೋಣ.
ಅಂತಂದರೆ ವೀಡಿಯೋ ರೀತಿ ಅನಿಮೇಟ್ ಆಗುತ್ತೆ ಆಯಿತಾ. ಜಾಸ್ತಿ ಸೆಕೆಂಡ್ ಇರೋದಿಲ್ಲ, ಎಷ್ಟು ಸೆಕೆಂಡ್ ಇರುತ್ತೆ ಅಂತ ನೋಡೋಣ. ನೋಡಿ ಈಗ ವೀಡಿಯೋ ಮಾಡಿರೋ ರೀತಿ ಬಂದಿದೆ, 5-6 ಸೆಕೆಂಡ್ ಏನೋ ಇರ್ಬೋದು. ಈ ರೀತಿಯಾಗಿ ಎಲ್ಲ ಕೂಡ ನೀವು ಎಡಿಟಿಂಗನ್ನು ಮಾಡ್ಕೊಳ್ಬೋದು. ಈಗ ನಾನು ರೈಟ್ ಮೇಗಡೆ ಕ್ಲಿಕ್ ಮಾಡ್ತೇನೆ ಆಯಿತಾ. ರೈಟ್ ಮೇಗಡೆ ಕ್ಲಿಕ್ ಮಾಡಿದಾಗ ಈಗ ವೀಡಿಯೋ ಆಗಿದೆ ನೋಡಿ, ಫೋಟೋ ಇರೋದು ವೀಡಿಯೋ ಆಗಿದೆ. ಅಷ್ಟೇನು ಕ್ಲಿಯರಾಗಿ ಬರೋದಿಲ್ಲ ಆಯಿತಾ, ಬ್ಲರ್ ಆಗಿ ಬಂದಿದೆ. ಈಗ ಅದನ್ನು ಕಳಿಸ್ತೀನಿ, ಈಗ ಕಳಿಸ್ತಿದ್ದೀನಿ ನೋಡಿ. ಈ ರೀತಿಯಾಗಿ ನೀವು ಈ ಒಂದು ಫೀಚರನ್ನು ವಾಟ್ಸಪ್ಪಲ್ಲಿ ಯೂಸ್ ಮಾಡ್ಕೊಳ್ಬೋದು. ಕೆಲವೊಬ್ಬರಿಗೆ ಇದು ಯೂಸ್ ಆಗುತ್ತೆ, ಕೆಲವೊಬ್ಬರಿಗೆ ಯೂಸ್ ಆಗೋದಿಲ್ಲ ಆಯಿತಾ. ಯಾರ್ಯಾರಿಗೆಲ್ಲ ಈ ಫೀಚರ್ಸ್ ಇಷ್ಟ ಆಗಿದೆ ಎಲ್ಲರೂ ಕೂಡ ಕಾಮೆಂಟ್ ಮಾಡಿ. ಫ್ರೆಂಡ್ಸ್, ಈಗ ನಿಮಗೆ ಗೊತ್ತಾಯ್ತಲ್ವಾ, ನಿಮಗೆ ಈ ವಿಡಿಯೋದಲ್ಲಿ ಏನೇ ಡೌಟ್ ಇದ್ದರೂ ಕಾಮೆಂಟ್ ಮಾಡಿ. ಬೇರೆ ಯಾವುದಾದ್ರೂ ವೀಡಿಯೋಸ್ಗಳು ಬೇಕು ಅಂತಿದ್ರು ಕೂಡ ಕಾಮೆಂಟನ್ನು ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಥ್ಯಾಂಕ್ ಫಾರ್ ವಾಚಿಂಗ್. ಬಾಯ್ ಬಾಯ್.